ಏ ಬೇಡ, ಯಾಕೆ ಇಲ್ಲಿಗೆ ಕರ್ಕೊಂಡ್ ಬರ್ತಿದ್ಯಾ ಮಿಂಚು? ಪಾಪ ಹೇಳ್ತೀನಿ. ಬೇಡ ಅಪ್ಪ ಯಾಕಪ್ಪ ಇಷ್ಟು ಲೇಟ್ ಆಗಿ ಬರ್ತೀರಾ? ಬಿಡು ಮಿಂಚು. ಮಿಂಚು, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ಯಾ? ನಮ್ಗಿಲ್ಲೇನ್ ಕೆಲಸ? ಅಪ್ಪ ಇದೇನ್ ಹೀಗೆ ಕೇಳ್ತಿದ್ಯಾ? ಇದ್ ನಿನ್ ಇಷ್ಟವಾದ ಜಾಗ ಅಲ್ವಾ? ಇಲ್ದೆ ಇಲ್ಲೇ ತಾನೇ ನೀನ್ ಇಷ್ಟಿದ್ದು. ಅದೇನೋ ಹೇಳ್ತಿದ್ದೆ ಅಲ್ವಾ, ಸಮ್ಮರ್ ಕ್ಯಾಂಪ್. ಸಮ್ಮರ್ ಕ್ಯಾಂಪ? ಅದೇ ಅಪ್ಪ, ನೀನ್ ಇಲ್ಲಿಂದ ಜಂಪ್ ಮಾಡ್ತಾ ಇದ್ದಲ್ವಾ? ಓಹೋ, ಸಮ್ಮರ್ ಸಾಲ್ಟು. ಅದೇ ನೆನ್ಪಿಗೆ ಬಂತಾ? ನಾನು ಬರೀ ವರ್ಡ್ ಹೇಳಿದೆ ಅಷ್ಟೇ. ನಾನೇನಾದ್ರೂ ಡುಬಕ್ ಅಂತ ಜಂಪ್ ಮಾಡಿದ್ರೆ ಗೊಟಕ್ ಅಂತ ಮೇಲೆ ಹೋಗ್ಬಿಡ್ತೀನಿ ಅಷ್ಟೇ. ಅಪ್ಪ ತಮಾಷೆ ಸಾಕು. ನೋಡು ಕೊಳೆ ಎಲ್ಲ ಹೆಂಗ್ ತುಂಬಿದೆ ಅಂತ. ನೀನ್ ಈಜೋದಿಕ್ಕೂ ಸಖತ್ತಾಗಿರುತ್ತೆ, ನಾವ್ ನೋಡೋದಿಕ್ಕೂ ಸಖತ್ತಾಗಿರುತ್ತೆ. ಒಂದ್ಸಲಿ ಜಂಪ್ ಮಾಡ್ಬಿಡು. ಇವತ್ತು ನಂಗೂ ನಿಂಗೂ ಇಲ್ಲೇ ಸ್ನಾನ ಆಯ್ತು. ಏನೋ ಈ ಓಪನ್ ಪ್ಲೇಸಲ್ಲಿ ಕಿಲ್ ಸ್ನಾನನ? ಮಿಂಚು, ಮನೆ ಹೋಗೋಣ ನಡಿ. ಬಿಸಿ ನೀರಲ್ಲಿ ಸ್ನಾನ ಮಾಡ್ಬೋದು. ಅಪ್ಪ ಏನಪ್ಪ ನೀನು ಏನ್ ಕೇಳಿದ್ರು ನಪ್ಪ ಹೇಳ್ತೀಯಾ? ಅಪ್ಪ ನಿಂಗೆ ಈಜೋದಂದ್ರೆ ಇಷ್ಟ ತಾನೆ, ಮತ್ ಯಾಕೆ ನಾಟಕ? ಮಿಂಚು, ಇಲ್ಲಿ ನೋಡು, ಚಳಿಗೆ ಕೈ ಹೇಗ್ ನಡುಗ್ತಿದೆ ಅಂತ. ಅಪ್ಪ ನೀರು ಬಿದ್ಮೇಲೆ ಚಳಿ ಏನು ಮಳೆ ಏನು ಅಂತ ಗಾದೆ ಇದೆ ಅಲ್ವಾ? ಮಿಂಚು, ಇದು ಚಿಕ್ಕದಿದು. ಸಮುದ್ರ ಆಗಿದ್ರೆ ಈಜ್ಬೋದಾಗಿತ್ತು. ಯಾಕೇಳೋ, ಅದು ದೊಡ್ಡದಾಗಿರತ್ತೆ. ಈಗ ಬೇಡ, ನಡಿ ಮನೆ ಹೋಗೋಣ ನಾವು. ಅಪ್ಪ ನೀನ್ ದುಬೈಯಿಂದ ಬಂದಿದ್ಯಾ ಅಂತ ನನ್ಗೆ ಗೊತ್ತು. ಈ ಸದ್ಯಕ್ಕೆ ಈ ಒಳ್ಳೆನೆ ಸಮುದ್ರ ಅನ್ಕೋ. ಈಗ ಈಜಾಡು. ಅಪ್ಪ ಬಾಪ ಈಜು, ನನ್ ಕೈ ಇಟ್ಕೊಂಡು ಈಜಿ ಅಪ್ಪ. ಮಿಂಚು ಬಿಡು ಮಿಂಚು, ನಾನು ಇಲ್ಲೆಲ್ಲ ಈಜಲ್ಲ. ಪ್ಲೀಸ್ ಬಾರಪ್ಪ. ಗಾಡ್, ಹೆಂಗ್ ತಪ್ಪಿಸ್ಕೊಡೋದು ಇವಳಿಂದ? ಅಪ್ಪ ಜಂಪ್ ಮಾಡು ಅಂದ್ರೆ ಮಂತ್ರ ಹೇಳ್ತಿದ್ಯಾ? ಈಜು ಕೂಡ ಲಲಿತಮ್ಮನ್ ಕೇಳ್ಬೇಕಾ? ನೋಡು ಮಿಂಚು, ಈ ಹೊಳೆ ತುಂಬಾ ಆಳ ಇದೆ. ನಾನು ಈ ಆಟಕ್ಕೆಲ್ಲ ಇಲ್ಲ. ಅಪ್ಪ ಬಾರಪ್ಪ, ಪ್ಲೀಸ್ ಬಾರಪ್ಪ. ಮಿಂಚು ಬಿಡು ಮಿಂಚು, ಇಲ್ಲ ನನ್ನ ಕೈಲಾಗಲ್ಲ. ನೀನ್ ಬಿಡು ನೀನು. ಬನ್ನಿ ಅಪ್ಪ, ಬೇಡ ಮಿಂಚು, ಇಲ್ಲಿ ಬೇಡ. ಸಮುದ್ರಕ್ಕೆ ಹೋಗೋಣ ನಡಿ ನಾವು. ಅಪ್ಪ ನೀನ್ ಇವಾಗ ಏನ್ ಬರ್ತೀಯೋ ಬರಲ್ವೋ? ಆಗಲ್ಲ ನನ್ನ ಕೈಯಲ್ಲಿ. ನೀವೇನಾದ್ರೂ ಮಾಡ್ಕೊಳ್ಳಿ ಸರಿ. ನೀ ಈಟೆಲ್ಲ ಹೇಳದ್ಮೇಕೆ ನಾನು ಖಂಡಿತ ಬದಲಾಯ್ತೀನಿ ಕಣ್ಲಾ. ಸುನಂದುನ ನನ್ನ ಪಿರಾಣ ನೋಡ್ಕೊಂಡೇನು ಕಣ್ಲಾ. ದಿಟ್ಟವಾಗ್ಲು ಕಣ್ಲಾ. ಕೊಡು ಬಾಸ್ಯ. ಈ ಆಣೆ ಭಾಷೆ ಇದೆಲ್ಲ ನಂಬ್ಕೊಂಡು ಬದುಕೋ ನನ್ನ ಮಗ ನಾನಲ್ಲ. ಆಗಿದ್ದಾಗೋಗ್ಲಿ ಕೈ ಮೇಲೆ ಕೈ ಮಡಗ್ಬಿಡ್ತೀನಿ. ಅದೇನಾಯ್ತದ ನೋಡಮ್ಮ. ತಕಳ್ಳ
ರುದ್ರಣ್ಣ, ನಮ್ಮ ಮನೆ ದೇವ್ರ ಆಣೆ ಕಣ್ಲ, ನಾನು ಸುನಂದನ ಏಟ್ ಚೆನ್ನಾಗಿ ನೋಡ್ಕತೀನಿ ಅಂತಂದ್ರೆ ನೀನು ನನ್ನ ನೋಡ್ಕಲಿಬೇಕು. ಹಂಗ್ ನೋಡ್ಕೊಂಡೆ. ಈ ಅಪ್ಪ ಮಗ ಇಬ್ರು ಸೇರ್ಕೊಂಡು ಅದ್ ಏನ್ ಪ್ಲಾನ್ ಹಾಕೊಂಡಿದ್ದಾರೋ ಏನು ಗೊತ್ತಾಗ್ತಾನೆ ಇಲ್ಲ. ಲವ್, ನಾನು ನಿಂಗಿಂತ ವಯಸ್ಸಿನಾಗ ಸಣ್ಣವನು ಕಣ್ಲ. ನೀನು ಅಂಥವಾಗ ಸಮಯ ಕೇಳೋದು ಅಂದ್ರೆ ಹೆಂಗಿರ್ತದೆ ಹೇಳು? ನಂಗೆ ಒಳ್ಳೇದಾದತ್ತಾ? ಹೆಂಗೋ ನನ್ನ ಮ್ಯಾಗಿರೋ ಕೋಪ ಬೇಜಾರು ಎಲ್ಲ ಹೋಗಿ ಪ್ರೀತಿ ಬಂತಲ್ಲ, ಸಾಕು ಬಿಡು. ಏ ಶಂಕರ, ಇನ್ ಮ್ಯಾಕೆ ನಾನು ನಿನ್ನ ಸಂದಾಗಿರವ ನೋಡು. ನಾನು ನೀನು ಯಾವಾಗ್ಲೂ ಹಿಂಗಿರ್ಬೇಕಣ್ಣ. ಯವ್ವ ರುದ್ರ, ಶಂಕರ, ನೀವ್ ಈ ತರ ಇರೋದು ನೋಡಿ ಸ್ಯಾನೆ ದಿನ ಆಗೋಗ್ಬಿಟ್ಟಿತ್ತು. ನಮ್ಮ ಮಕ್ಳು ಈಡ್ ದಿನ ಆವು ಮುಂಗ್ಸಿ ತರ ಕಚ್ಚಾಡತ್ ನೋಡಿ ನಂಗೂ ಸಾಕಾಗೋಗಿತ್ತು. ನೀವಿಬ್ರು ಹಿಂಗ್ ನಿಂತ್ಕೊಂಡಿರೋದು ನೋಡ್ತಿದ್ರೆ ನಾನ್ ದೃಶ್ಯದೆ ತಾಗ್ತದೆ ಕನ್ಲ. ಇರ್ಲ ಅಬೂ ನೋಡ್ದ? ಅಯ್ಯೋ, ನಾನೊಬ್ಳು ದಡ್ಡಿ. ಈ ಕುಸಿಗೆ ಏನಾರು ಕೊಡೋದ್ ಬೇಡ್ವೆ? ಸಕ್ಕರೆ ಕೊಟ್ಟನು ಬರ್ರಿ. ಅಲ್ಲಿ ನೋಡ್ದ ಅಮ್ಮ, ಅಮ್ಮ, ಇನ್ನೂ ಅಲ್ಲೇ ಕೂತಿದ್ಯಲ್ಲ? ಸಮುದ್ರ ನೋಡ್ಕೊಂಡೆ ಕೂತಿರ್ತೀಯಾ ಅಥವಾ ಸಮುದ್ರದ ಒಳಗಡೆ ಬರ್ತೀಯಾ? ನಾನು ಬರ್ತೀನಿ, ನೀವು ಮುಂದೆ ಹೋಗಿರಿ. ನಿನ್ನ ಬಿಟ್ಟು ನಾವು ಮಾತ್ರ ಹೋಗ್ತೀವಾ? ನೀನು ಬಂದ್ಮೇಲೆ ಹೋಗೋದು. ಅದ್ ಸರಿ, ಸಮುದ್ರ ನೋಡ್ಕೊಂಡು ಏನ್ ಅಷ್ಟೆಲ್ಲ ಯೋಚನೆ ಮಾಡ್ತೀಯ ನೀನು? ಈ ಸಮುದ್ರ ನನ್ಗೆ ದೊಡ್ಡ ವಿಸ್ಮಯ ಅನ್ಸುತ್ತೆ ವಂಜ. ಮೇಲಿಂದ ಪ್ರಶಾಂತವಾಗಿ ಕಾಣಿಸೋ ಈ ಸಮುದ್ರ ಇದ್ರೊಳಗೆ ಎಷ್ಟೆಲ್ಲ ರಹಸ್ಯಗಳನ್ನ ಹಿಡಿದಿಟ್ಕೊಂಡಿದೆ ಅಲ್ವಾ? ಬೆಲೆ ಕಟ್ಟಕ್ಕಾಗ್ದಿರೋ ಮುತ್ಗಳಿದ್ರಲ್ಲಿದೆ, ಸಾಯಿಸೋ ತಿಮಿಂಗ್ಲಗಳಿವೆ, ಮುಳುಗ್ಸೋ ಸುಳಿನೂ ಇದೆ, ತೇಲ್ಸೋ ಅಲೆಗಳು ಇವೆ. ನನ್ನ ಪ್ರಕಾರ ಈ ಸಮುದ್ರ ಅಂದ್ರೆ ಒಂದ್ ದೊಡ್ಡ ಅದ್ಭುತ. ನಮ್ಗೆಲ್ಲ ಜೀವನ ಕೊಡ್ತಾ ಇರೋದೇ ಈ ಸಮುದ್ರ ಅಲ್ವಾ? ಈ ಸಮುದ್ರದ ಮೋಡಿಗೆ ಯಾರಾದ್ರೂ ಒಂದು ಸಲ ಬಿದ್ಬಿಟ್ರು ಬಿಡಿಸ್ಕೊಳಕ್ಕೆ ಆಗದಿರೋ ಬಲೆಲ್ ಬಿದ್ದ ಹಾಗೆ. ನೋಡ್ದಷ್ಟು ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನಾವಂತೂ ಯಾವಾಗ್ಲೂ ಈ ಸಮುದ್ರನೇ ನೋಡ್ತಿರ್ತೀವಿ, ಯಾವ ಅದ್ಭುತನೂ ಕಾಣ್ಲಿಲ್ಲ ನಮ್ಗೆ. ಇಲ್ಲಿರೋ ಮೀನಷ್ಟೇ ಕಂಡಿದ್ದು. ನನ್ಗೇನೋ ಅನುಮಾನ ಕಣೆ. ಇವಳನ್ನ ಕರ್ಕೊಂಡು ಹೋಗೋ ರಾಜ್ಕುಮಾರ ಸಮುದ್ರದ ಮೇಲಿಂದ ಬರ್ತಾನೇನೋ ಅಂತ ನೋಡ್ತಿರ್ತಾಳೆ ಅಲ್ವಾ ಅಂಬ? ನಾನ್ ಯಾವ ರಾಜ್ಕುಮಾರನ್ ಜೊತೆನೂ ಹೋಗಲ್ಲ ಅಂತ ನಿಮಗೆ ಗೊತ್ತು ತಾನೆ? ಬಂದ್ರೆ ನನ್ ಶಿವಪ್ಪನೇ ಬರ್ಲಿ, ಇಲ್ಲ ಅಂತಂದ್ರೆ ನಾನು ಯಾರ ಜೊತೆನೂ ಹೋಗೋಳಲ್ಲ. ಬಂದ್ಬಿಡ್ತಾನೆ. ಅವರು ಮದುವೆ ಆಗಿರೋಣ್ ಕಣೆ. ಅವ್ರ ಹೆಂಡತಿ ಆಗಿ ಪಾರ್ವತಿ ಇರ್ಬೇಕಾದ್ರೆ ಇಲ್ಲಿ ಯಾಕೆ ಬರ್ತಾರೆ? ಅಂಬಾ, ದೇವ್ರು ಕಣೆ ಅವನು, ನಮ್ ಹಳ್ಳಿಗೆ ಯಾಕೆ ಬರ್ತಾನೆ? ನಿನ್
ಕನ್ಸಿಗೆ ಒಂದ್ ಮಿತಿನೇ ಇಲ್ಲ ನೋಡು. ಕನ್ಸ್ ಕಾಣೋಕೆ ಕಂದಾಯ ಕಟ್ಟೋದೇನ್ ಬೇಕಾಗಿಲ್ಲ. ಹಾಗಿದ್ಮೇಲೆ ಮಿತಿ ಏನಿಗ್ ಬೇಕು? ನನ್ ಮನ್ಸಿಗೆ ಸಂತೋಷ ಕೊಡೋ ಕನ್ಸು ಅದು. ಮತ್ತೆ ಅದೇ ಸತ್ಯ. ನನಗ್ ಬುದ್ಧಿ ಬಂದಾಗ್ಲಿಂದಲೂ ನನ್ ಶಿವನ್ ಯೋಚನೆಯಲ್ಲೇ ಬೆಳ್ದವಳು. ಯಾರಾದ್ರೂ ರಾಜ್ಕುಮಾರ ಅಂದ್ರೆ ನನ್ ಮನ್ಸಲ್ಲಿ ಮೂಡೋದು ನನ್ ಕಲ್ಪನೆಯಲ್ಲಿರೋ ಶಿವಚಿತ್ರ ಮಾತ್ರ. ನಂಬಿರೋರ್ ಕೈ ಬಿಡಲ್ವಂತೆ ನನ್ ಮಹಾದೇವ. ಬಾ ಮೀನಾ. ಅಯ್ಯೋ ಇರ್ಲಿ ಅತ್ತೆ, ಕುತ್ಕೊಳ್ಳೋದೇನಿದ್ದಿದ್ದೆ ಪರಲ್ಲ. ಅಕ್ಕ ಬಾವಾ, ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಏನಮ್ಮ ನೀನು ವೆಡ್ಡಿಂಗು ಡಂಗು ಅಂತ ಅನ್ಕೊಂಡು ಅಚ್ಚ ಕನ್ನಡದಲ್ಲಿ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಅಂತ ಹೇಳಿದ್ರೆ ಕೇಳೋದಕ್ಕೂ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಿಮ್ಮಿಬ್ಬರಿಗೂ ಮೊದಲು ದೃಷ್ಟಿ ತೆಗೆದು ಹಾಕ್ಬೇಕು. ಎಲ್ಲರ ಕಣ್ಣು ನಿಮ್ಮ ಮೇಲೇನೆ ಇದೆ. ಅಯ್ಯೋ ಅತ್ತೆಮ್ಮ, ಯಾರ ಕಣ್ಣು ನಮ್ಮ ಮೇಲಿಲ್ಲ, ಎಲ್ರ ಕಣ್ಣು ಅವ್ರವ್ರ ಮಕ್ಕದಲ್ಲೇ ಇದೆ. ಇನ್ನೂ ತಮಾಷೆ ಬಿಟ್ಟಿಲ್ವಲ್ಲ ಅಳಿ ಅಂದ್ರೆ ನೀವು. ತಮಾಷೆ ಅನ್ನೋದು ರಾಶಿ ನಕ್ಷತ್ರ ಇದ್ದಂಗೆ, ನಾವಿರೋ ತನಕ ನಮ್ಮ ಜೊತೆಲೇ ಇರತ್ತೆ. ಹೌದೌದು. ಅಂದ ಹಾಗೆ ಅಳಿ ಅಂದ್ರೆ ಆ ವಿಡಿಯೋ ಮಾಡಿದ್ದಕ್ಕೂ ನಮ್ಮ ಮಂಜನ್ಗೂ ಯಾವ ಸಂಬಂಧನೂ ಇಲ್ಲ. ಹೌದು ಬಾವಾ, ಅವನಿಗೂ ಸುಬ್ಬು ಮಾಡಿದ ಕೆಲಸ ಇಷ್ಟ ಆಗಿಲ್ಲ. ನಮ್ಮ ಮಂಜ ಆ ಸುಬ್ಬು ಹತ್ರ ಕೆಲಸ ಮಾಡ್ತಿದ್ದಾನಷ್ಟೇ. ಅವ್ನು ಯಾವತ್ತೂ ನಿಮ್ಮ ವಿರುದ್ಧ ಹೋಗಲ್ಲ. ನಿಮ್ಗೆ ಇಷ್ಟ ಇಲ್ದಿರೋ ಕೆಲಸ ಮಾಡಲ್ಲ ಅಳಿ ಅಂದ್ರೆ. ಬಿಡಿಯತ್ತೆ, ಇವಾಗ ಅದೆಲ್ಲ ಬೇಡ. ಬಾವಾ, ನಿಮ್ಗಿಷ್ಟ ಅಂತ ಗಸಗಸೆ ಪಾಯಸ ಮಾಡಿದ್ದೀನಿ, ತಗೊಂಡ್ ಬರ್ತೀನಿ. ಮೀನಾ, ನಿಮ್ಮ ತಂದೆ ಫೋಟೋ ಮುಂದೆ ದೀಪ ಹಚ್ಚಿ ಅವ್ರ ಆಶೀರ್ವಾದ ತಗೋ. ತಗೊಳ್ಳಿ ಬಾಬಾ. ಬಾವಾ, ಹೇಗಿದೆ? ನಾನೇ ಮಾಡಿದ್ದು. ತುಂಬಾ ಚೆನ್ನಾಗಿದೆಯಮ್ಮ. ಕನಕ, ನೀನು ಇಷ್ಟ ಚೆನ್ನಾಗಿ ಅಡಿಗೆ ಮಾಡ್ತೀಯ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಮ್ಮ, ಅಡ್ಗೆ ಎಲ್ಲ ಆಯ್ತಾ? ಎಲ್ಲ ಆಗಿದೆ. ಹುಳಿ ಒಂದು ಮಾಡಿದ್ರೆ ಆಗೋಯ್ತು. ಸರಿ, ಅದು ನಾನು ಮಾಡ್ತೀನಿ ಬಿಡು. ಸರಿ ಬಾವಾ, ಈ ಶರ್ಟ್ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಓ, ಮನೇಲಿ ನಮ್ಮ ಅಪ್ಪನೂ ಅದೇ ಹೇಳಿದ್ರು. ಅತ್ತೆ, ಈ ಶರ್ಟು ಯಾವ ಶಾಪಲ್ಲಿ ತಗೊಂಡ್ರಿ? ತುಂಬಾ ಚೆನ್ನಾಗಿದೆ. ಗೊತ್ತಿಲ್ಲ ಅಳಿ ಅಂದ್ರೆ, ನಾನು ನಿಮಗೆ ಬಟ್ಟೆ ತಗೊಳ್ಳಿಲ್ಲ, ಮಂಜುನೇ ನಿಮ್ಮಿಬ್ಬರಿಗೂ ಬಟ್ಟೆ ತಗೊಂಡು ಬಂದಿದ್ದು. ಅಕ್ಕ, ಯಾವ ಬಂದೆ? ಈಗ ತಾನೇ ಬಂದೆ ಕಣೋ. ರೀ, ಈ ಶರ್ಟ್ನ ಅತ್ತೆ ತಂದು ಕೊಟ್ಟಿದ್ದು ಅಂತ ಹೇಳಿದ್ದೀನಿ ನನಗೆ. ರೀ, ಮನೆಯವ್ರು ತಂದು ಕೊಟ್ಟಿದ್ದು ಅಂತ ಹೇಳ್ದೆ. ಯಾರು ತಂದು ಕೊಟ್ರೆ ಏನ್ರಿ? ಅತ್ತೆ ತಗೊಂಡ್ಬಂದಿದ್ರೆ ಕಷ್ಟಪಟ್ಟು ದುಡ್ಡು ತಂದಿರ್ತಾರೆ. ಇವ್ರು ಹೆಂಗ್ ಸಂಪಾದನೆ ಮಾಡುತ್ತಾನೆ ಗೊತ್ತಿಲ್ವಾ ನನಗೆ? ಅಕ್ಕ, ನಾನು ಕಷ್ಟಪಟ್ಟು ದುಡ್ಡಲ್ಲೇ ತಂದಿದ್ದು. ಆ ಸಂಪಾದನೆ ನಿನಗೆ ಹೆಂಗ್ ಬಂತು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣಲೇ ಈ ಟಂಕಣಕ. ತಪ್ಪೇನಿದೆ ಅಳಿ ಅಂದ್ರೆ, ಮಂಜು ನಿಮ್ಮಿಬ್ಬರಿಗೂ ಬಟ್ಟೆ ತರಬೇಕು ಆಸೆ ಪಟ್ಟು ತಂದಿದ್ದಾನೆ. ಬಾವಾ, ವಿಡಿಯೋ ವಿಷಯದಲ್ಲಿ ಇವಂದೇನೂ ತಪ್ಪಿಲ್ಲ. ಅದರಲ್ಲಿ ಇವಂದೇನು ತಪ್ಪಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಂಗಂತ ಇವನು ಕೊಡ್ಸಿದ ಶರ್ಟ್ ನಾನು ಹಾಕೋಬೇಕಾ? ಯಾಕೆ? ನಾನು ಕೊಡ್ಸಿದ್ದು ಹಾಕೊಂಡ್ರೆ ಇವ್ರಿಗೆ ಅವಮಾನ ಆಗುತ್ತಾ? ಹೌದು ಕಣಲೇ, ಹೌದು. ಒಂದು ಈ ಶರ್ಟ್ ನನ್ನ ಮೈ ಮೇಲೆ ಹಾಕೊಂಡಿದ್ರೆ ಒಳ್ಳೆ ಚಪ್ಪಲಿ ಯಾರು ಹಾಕೊಂಡಂಗಿರತ್ತೆ. ಯಾವನು ಬೇಕು ಈ ಶರ್ಟು? ಏನ್ ಮಾಡ್ತಿದ್ದೀರಾ ನೀನು ಕುಡಿಬೇಕು ಮೊದಲು. ನೀನೇನ್ ಮೇಲೆ ಹೇಳಿದ್ದು? ಅತ್ತೆ ಮನೆಗೆ ಅಂತ ಹೇಳಿದಕ್ಕೆ ನಿನ್ನ ಮಾತಿಗೆ ಮರ್ಯಾದೆ ಕೊಟ್ಟು ಬಂದಿದ್ದಾರೋ? ಬೇಕಾಗಿಲ್ಲ ಶರ್ಟು. ನಿನ್ನ ಶರ್ಟ್ ಯಾವನು ಬೇಕಲ್ಲೇ? ಸಾಹೇಬ್ರೆ, ಏನ್ ಸಾಹೇಬ್ರೆ ನೀವು ಹೆಣ್ಮಕ್ಳಿರೋ ರೂಮಲ್ಲಿ? ಹೆಣ್ಮಕ್ಳಿರೋ ಮನೆ ಅಂತ ಹೇಳಿ ಸ್ನಾನಕ್ಕೆ ಪ್ಯಾಂಟು ಶರ್ಟ್ ಹಾಕೊಂಡೆ ಹೋಗ್ಬಿಡ್ತೀನಿ ಬಾ. ಅಲ್ಲ, ಬರೋದಕ್ಕಿಂತ ಮುಂಚೆ ಡೋರ್ ನಾಕ್ ಮಾಡಿ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಂಗೆ? ಇಷ್ಟೊತ್ತಾದ್ರೂ ಶರ್ಟ್ ಹಾಕೊಳ್ದೆ ಮಾತಾಡ್ತಿದ್ದೀರಲ್ಲ, ಇದ್ಯಾವ ಸೆನ್ಸು? ಓ, ಕರೆಕ್ಟ್ ಅಲ್ವಾ? ನಾನೇ ಹಿಂಗಾಗ್ಬಿಟ್ಟೆ. ಏನು 120 ಕಿಲೋಮೀಟರ್ ಸ್ಪೀಡಲ್ಲಿ ಬಂದಲ್ಲ, ಏನು ವಿಚಾರ? ಅದು
ನಿಮ್ಗೊಂದು ಖುಷಿ ವಿಷಯ. ನಿನ್ನಿಂದ ಖುಷಿ ನನಗೆ. ಏನಾಗಂದ್ರೆ? ಹಾಗಂದ್ರೆ ಏನಿಲ್ಲ, ವಿಷಯಕ್ಕೆ ಬಾ. ನೋಡಿ, ನೀವು ಅರ್ಜೆಂಟಾಗಿ ನಂಗೆ ತಾಳಿ ಕಟ್ಟಬೇಕು. ಒಂದ್ಸಲಿ ತಾಳಿ ಕಟ್ಟಿದ್ದಕ್ಕೆ ರಿಮ್ಯಾಂಡು, ಇನ್ನೊಂದ್ಸಲ ಅಯ್ಯೋ ಸಾಹೇಬ್ರದ್ ಹಾಗಲ್ಲ. ನಾನು ಲಕ್ಷ್ಮಕ್ಕನ್ ಜೊತೆ ಈಗಷ್ಟೇ ಫೋನಲ್ಲಿ ಮಾತಾಡ್ದೆ. ಮದ್ವೆ ಆಗಿ ಸರಿಯಾಗಿ 21 ದಿವಸಕ್ಕೆ ಗಂಡು ಹೆಣ್ಣಿಗೆ ತಾಳಿ ಕಟ್ಟೋ ಶಾಸ್ತ್ರ. ಅಂದ್ರೆ ಕರಿಮಣಿ ಶಾಸ್ತ್ರ ಮಾಡ್ಬೇಕಂತೆ. ಯಾರ್ ಕಣ್ಗೂ ಕಾಣ್ದೆ ನಾವಿಬ್ರು ಮದ್ವೆ ಆಗಿರೋದಕ್ಕೆ ತಾನೆ ಅಂಜನಾ ಅವರು ಇನ್ನ ಅದೇ ಅಟ್ಯಾಚ್ಮೆಂಟ್ ಅಲ್ಲಿ ಇರೋದು. ಈ ಸಾರಿ ಅಂಜನಾ ಮೇಡಮ್ ಮುಂದೆನೆ ನನಗ್ ತಾಳಿ ಕಟ್ಬಿಡಿ. ಅವ್ರ ಕರುಳು ಚುರುಕ್ಕನ್ಬಿಡ್ಬೇಕು ಹಾಗೆ. ಆಗ ಅಂಜನಾ ಮೇಡಮ್ ನಿಜವಾಗ್ಲೂ ಬೇರೆಯವ್ರನ್ನ ಮದ್ವೆ ಆಗ್ತಾರೆ. ಐಡಿಯಾ ಬೊಂಬಟಾಗೆ ಇದೆ. ಒಂದ್ ಕೆಲಸ ಮಾಡ್ತೀನಿ, ನಾನು ಈಗಲೇ ಹೋಗ್ಬಿಟ್ಟು ಚಿನ್ನದ ಅಂಗಡಿಗೆ ಡೂಪ್ಲಿಕೇಟ್ ಸಾಲ ತಗೊಂಡ್ಬರ್ತೀನಿ. ಡೂಪ್ಲಿಕೇಟು? ಮದುವೆನೇ ಒರಿಜಿನಲ್ ಅಲ್ಲ, ಇನ್ ತಾಳಿ ಒರಿಜಿನಲ್ ಬೇಕಾ? ಸರಿ, ಯಾವುದೋ ಒಂದು ತರ್ತೀನಿ ಇರು. ನಾನು ಬರೋಷ್ಟರಲ್ಲಿ ಇದೆಯಲ್ಲ ಒಂದು ಮಣ ಸೀರೆ, ಅದರಲ್ಲಿ ಯಾವ್ದಾರ ಒಂದು ಸೀರೆ ಉಟ್ಕೊಂಡು ರೆಡಿ ಆಗಿರೋ. ಆಗಾಗ ನಿಂಗೂ ಬ್ರೈನು ವರ್ಕ್ ಆಗತ್ತೆ. ಗುಡ್. ನಿನಗೆ ತಲೆ ಇದೆ ಅನ್ನೋದು ನನಗೆ ರಿಯಲೈಸ್ ಆಯಿತು. ಎಲ್ಲಮ್ಮ, ನಮಗೀಗಿರುವುದು ಇದೊಂದೇ ದಾರಿ. ನಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಪಾರ್ವತಿ ಪರಮೇಶ್ವರರೇ ನೀಡಬೇಕು. ಈ ಪ್ರಪಂಚದಲ್ಲಿ ನಮ್ಮ ಎಣಿಕೆಗೂ ಮೀರಿದೊಂದು ಶಕ್ತಿ ಇದೆ. ಅದನ್ನ ದೇವರು ಅಂತ ನಂಬ್ತೀವಿ. ಉಸಿರಾಡೋ ಗಾಳಿ ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಆದರೆ ನಮ್ಮ ಅನುಭವಕ್ಕೆ ಬರುತ್ತೆ. ಹಂಗಾಗೋ ನೋವು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಆದರೆ ಅನುಭವಕ್ಕೆ ಬರುತ್ತೆ. ಹಾಗೆ ದೇವರು ನಮ್ಮ ಕಣ್ಣಿಗೆ ಕಾಣಿಸ್ದೇ ಇದ್ರು ಬೇಕಾದ ಸರಿ ಇವನಿದಾನೆ ಅನ್ನೋದು ನಮ್ಮ ಅನುಭವಕ್ಕೆ ಬಂದಿದೆ. ಈ ವಿಶ್ವಕ್ಕೆ ಕಾರಣೀಕರ್ತನೂ ಇವನೇ. ಇವನ ಸಂಕಲ್ಪವಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡುವುದಿಲ್ಲ. ಹಾಗಿದ್ದ ಮೇಲೆ ಇಷ್ಟೆಲ್ಲ ನಡೆದು ಹೋಗಿದೆ ಎಂದರೆ ಅದಕ್ಕೂ ಒಂದು ಮಹತ್ವವಾದ ಕಾರಣ ಇದ್ದೇ ಇರುತ್ತದೆ. ಶಿವಪ್ಪ ಏನೇ ನಡೆಸಿದ್ರು ಅದೆಲ್ಲ ಒಳ್ಳೇದಕ್ಕೆ ಆಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ಖಂಡಿತವಾಗಿಯೂ ಒಳ್ಳೇದಾಗೇ ಆಗುತ್ತದೆ ಎಲ್ಲಮ್ಮ. ಏಕೆಂದರೆ ಶಿವನೆಂದರೆ ಮಂಗಳ, ಶಿವನೆಂದರೆ ಅದಮ್ಯ ಚೇತನ, ಶಿವನೆಂದರೆ ಸರ್ವರೂಪಿ. ಶಿವಪ್ಪ ಅಂದರೆ ಅರಿವಿನ ಮಹಾಸಾಗರ, ಶಿವನೆಂದರೆ ಚೈತನ್ಯ, ಶಿವಪ್ಪ ಅಂದರೆ ವಿಶ್ವಾಸ, ಶಿವನೆಂದರೆ ಬೆಳಕು, ಶಿವ ಅಂದರೆ ಸಂಚಲನ, ಶಿವನೆಂದರೆ ಸರ್ವೋಚ್ಚ. ಇಷ್ಟೆಲ್ಲ ಮಹಿಮೆ ಉಳ್ಳ ಶಿವನಿಗೆ ನಮ್ಮ ಕಷ್ಟವನ್ನು ಬಗೆಹರಿಸುವುದು ಅಸಾಧ್ಯವೇ? ಇಲ್ಲ, ಅವನು ಮನ್ಸು ಮಾಡಿದ್ರೆ ಎಲ್ಲಾನು ಸಾಧ್ಯ ಇದೆ. ಈಗ ನಮಗೆ ಇವನೇ ದಿಕ್ಕು, ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಇವನೇ ಉತ್ತರ. ಪ್ರತಿಯೊಂದು ಬಾರಿಯೂ ನಾವು ಅಪಾಯದಲ್ಲಿ ಸಿಲುಕಿದಾಗ ಹೇಗೋ ಏನೋ ನಾವು ಅದರಿಂದ ಪಾರಾಗಿದ್ದೇವೆ. ಇದರ ಅರ್ಥವೇನು? ಶಿವನು ನಮ್ಮೊಂದಿಗೆ ಇದ್ದಾನೆಂದಲ್ಲವೇ? ಶಿವನೇ ನಮ್ಮ ಆಪತ್ ಬಾಂಧವ. ಎಷ್ಟೋ ರಾಕ್ಷಸರನ್ನ ಸಂಹಾರ ಮಾಡಿದ್ದೀವಿ, ಎಷ್ಟೋ ಜನಕ್ಕೆ ಶಿವಪ್ಪನ ಹೆಸರಿಂದ ಸಹಾಯ ಮಾಡಿದ್ದೀವಿ. ಶಿವಪ್ಪ ನಂಬ್ಕೊಂಡು ನಾವು ಕೈ ಹಾಕಿದ ಪ್ರತಿಯೊಂದು ಕೆಲಸನೂ ಯಶಸ್ವಿಯಾಗಿದೆ. ಶಿವ ಅಂದರೆ ವಿಜಯ ಸಂಕೇತ ಅಂತ ಅರ್ಥ. ನಮ್ಮ ಯೋಚನೆ, ನೋಟ, ನಡೆ, ಆಟ, ಪಾಠ ಎಲ್ಲಾನು ಶಿವಪ್ಪ ಇಟ್ಟಂಗೆ ನಡೀತಾ ಇರೋದು. ಅಂದರೆ ಈಗ ನಾವು ಎದುರಿಸ್ತಾ ಇರೋ ಸಮಸ್ಯೆಗೂ ಕಾರಣ ಶಿವಪ್ಪನೇ. ಪರಿಹಾರ ನೀಡಬೇಕಾಗಿರೋದು ಅವನು. ಹೌದು ಎಲ್ಲಮ್ಮ, ಪ್ರಶ್ನೆ ಎತ್ತಿದ ಅವನಲ್ಲಿಯೇ ಇದಕ್ಕೆ ಉತ್ತರವನ್ನು ಕೇಳಬೇಕು.
ನಮಗೀಗಿರುವುದು ಒಂದೇ ಒಂದು ಮಾರ್ಗ, ಧ್ಯಾನ. ಈ ಭಕ್ತೋದ್ಧಾರಕನೇ ನಮಗೆ ಅಭಯವನ್ನು ನೀಡಬೇಕು. ಗುರುಮಾತೆ, ನಾನು ಕೊನೆಗೂ ಸಾಧಿಸ್ಬಿಟ್ಟೆ. ಪರಕಾಯ ಪ್ರವೇಶ ಮಾಡೋದಕ್ಕೆ ಬರ್ತಾ ಇದೆ ನನಗೆ. ಎಲ್ಲದಕ್ಕೂ ನೀವೇ ಕಾರಣ. ಒಳ್ಳೇದಾಗಿ. ನೀವೆಷ್ಟು ಸಂತೋಷದಿಂದ ಆಶೀರ್ವಾದ ಮಾಡಿದ್ರಿ ಅಲ್ವಾ ಗುರುಮಾತೆ? ಈಗ ನೀನು ಆಶೀರ್ವಾದಕ್ಕೆ ಸಂಪೂರ್ಣ ಯೋಗ್ಯಳಾಗಿದ್ದೀಯ. ಹಾಗಾಗಿ ನಾನು ಕೂಡ ತುಂಬು ಹೃದಯದಿಂದ ಆಶೀರ್ವಾದ ಮಾಡಿದ್ದೀನಿ. ಎಲ್ಲಾನು ನಿನಗೆ ಹೇಗೆ ಬೇಕೋ ಹಾಗೆ ಆಗುತ್ತೆ. ಆದರೆ ಒಂದು ಎಚ್ಚರ. ಎಚ್ಚರನ? ಏನದು? ನಿನ್ನ ಶಕ್ತಿನ ತುಂಬ ಬುದ್ಧಿವಂತಿಕೆಯಿಂದ ಉಪಯೋಗಿಸ್ಬೇಕು. ಇಲ್ಲಿ ತನಕ ನಿನ್ನ ಶಕ್ತಿನ ಮನಸ್ಸೋ ಇಚ್ಛೆ ಉಪಯೋಗಿಸಿದ್ಯಾ, ಅದಕ್ಕಾಗಿ ಸೋಲಾಗಿದೆ. ಹೌದು ಗುರುಮಾತೆ, ತುಂಬ ಸೋಲನ್ನು ನೋಡ್ಬಿಟ್ಟೆ, ಅದಕ್ಕೆ ಗಟ್ಟಿ ಆಗ್ಬಿಟ್ಟಿದ್ದೀನಿ. ಸೋಲು ನಾನು ನೋಡಿದ್ರಷ್ಟೇ ಸಾಲದು, ಅದರಿಂದ ಕಲಿಬೇಕು, ಇನ್ನೂ ಬೆಳಿಬೇಕು. ಒಂದು ವೇಳೆ ನಿನ್ನ ಬಳಿ ಈಗಿರೋ ಶಕ್ತಿನ ಸಾವಧಾನವಾಗಿ ಉಪಯೋಗಿಸಿದ್ದೆ ಆದರೆ ನಿನ್ನನ್ನು ತಡೆಯೋ ಶಕ್ತಿ ಯಾರಿಗೂ ಇರೋದಿಲ್ಲ. ಆದರೆ ಎಚ್ಚರ ತಪ್ಪಿದ್ಯೋ ನಿನ್ನಷ್ಟು ಅಧೋಗತಿಗೆ ಇಳಿಯೋರು ಕೂಡ ಯಾರೂ ಇರೋದಿಲ್ಲ. ತುಂಬ ಜಾಗೃತೆಯಿಂದ ಇರ್ತೀನಿ ಗುರುಮಾತೆ. ಇದು ಕೇವಲ ಆರಂಭ. ಇನ್ನು ಮುಂದೆ ಸಾವು ಕೂಡ ನನ್ನ ಮುಂದೆ ತಲೆ ಬಾಗುತ್ತೆ. ಇಂಥ ಶಕ್ತಿ ನನ್ನೊಳಗಿದೆ ಅಂದಮೇಲೆ ಅಷ್ಟೇ ಜಾಗೃತೆಯಿಂದ ನೋಡ್ಕೋತೀನಿ. ಯಾವುದೇ ಕಾರಣಕ್ಕೂ ಸುಲಭವಾಗಿ ಬಿಡ್ಕೊಡಲ್ಲ. ನಮ್ಮ ಹುಡುಗಿನ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು? ಮಹಾಲಕ್ಷ್ಮಿ ಆಗಿದ್ದಾಳೆ. ಹುಡುಗಿ ಇಷ್ಟ ಆದ್ಲಾ? ನಮ್ಮ ಮಗ ಒಪ್ಕೊಂಡ್ಮೇಲೆ ನಮ್ದೇನೂ ಇಲ್ಲ, ಅವನಿಷ್ಟನೇ ನಮ್ಮ ಇಷ್ಟ. ವೇದ, ನೀನೇ ಹೇಳ್ತೀಯಮ್ಮ?
ನೀವು ಹೇಳ್ದಂಗೆ. ಹಾಂ, ನಮಗೆ ಹೆಣ್ಮಕ್ಳಿಲ್ಲ. ನಿನ್ನನ್ನು ಮಗಳಾಗಿ ನೋಡ್ಕೊಳ್ತೀವಿ. ನಮ್ಮ ಮಗ ಇಷ್ಟ ಆದ್ದಮ್ಮ ನಿನಗೆ? ಮೇಡಮ್ ಏನು ಹೇಳ್ತಾರೋ ಹಾಗೆ. ವೇದ, ನಾನು ಹೇಳೋದೇನೆಂದರೆ, ಒಳ್ಳೆ ಹುಡುಗ ಸಿಗೋದು ಎಷ್ಟು ಮುಖ್ಯನೋ ಒಳ್ಳೆ ಅತ್ತೆ ಮಾವ ಸಿಗೋದು ಅದಕ್ಕಿಂತ ಮುಖ್ಯ. ನನಗೇನು ಇವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದಿದೆ. ಆದರೆ ನೀನು ಒಪ್ಕೊಂಡ್ರೆ ಮಾತ್ರ ಮುಂದಿನ ಮಾತುಕತೆ. ನೋಡಮ್ಮ ವೇದ, ನೀನು ಈಗಲೇ ನಿನ್ನ ನಿರ್ಧಾರ ಹೇಳಬೇಕು ಅಂತೇನಿಲ್ಲ. ಟೈಮ್ ತಗೊಂಡು ಯೋಚನೆ ಮಾಡಿ ಹೇಳು. ನಿನ್ನ ನೋಡಿದ ತಕ್ಷಣ ನಮ್ಗೆ ಇಷ್ಟ ಆಗೋಗ್ಬಿಟ್ಟ ನೀನು. ವೇದ, ಈ ಸಂಬಂಧ ದೇವರೇ ನಿನ್ನ ಹತ್ರ ಕಳಿಸಿದ್ದಾನೆ ಅಂತ ಅನ್ಸತ್ತೆ. ಯೋಚನೆ ಮಾಡಿ ತಿಳಿಸು. ಬೇಡ, ನನಗೊಪ್ಪಿಗೆ ಇದೆ. ಹಾಗಾದ್ರೆ ಇವತ್ತು ನನ್ನ ಮಗನಿಗೆ ಫೋನ್ ಮಾಡಿ ನಿಶ್ಚಿತಾರ್ಥ ಡೇಟ್ ಫಿಕ್ಸ್ ಮಾಡಿಬಿಡ್ತೀನಿ. ಆಗ್ಲಿ, ಸಂತೋಷ. ವೇದ, ನಿನ್ನ ಈ ದ್ವಂದ್ವದ ಪರಿಸ್ಥಿತಿಗೆ ನಾವೇ ಕಾರಣ ಅಂತ ನನಗೆ ಗೊತ್ತು. ಆದರೆ ಸತ್ಯನ ಎಷ್ಟು ದಿವಸ ಅಂತ ಮುಚ್ಚಿಡಕ್ಕಾಗುತ್ತೆ ಹೇಳು? ನನ್ನ ಮಗ ಬದುಕಿದ್ರೆ ನಿನ್ನ ರಾಣಿ ಥರ ನೋಡ್ಕೊಂಡಿರ್ತಿದ್ದ. ನಾವೀ ಪಾಪ ಪ್ರಜ್ಞೆಯಿಂದ ಹೊರಗೆ ಬರಬೇಕು ಅಂದರೆ ನೀನು ಒಳ್ಳೆ ನಿರ್ಧಾರ ಮಾಡಲೇಬೇಕು ಮಗಳೇ. ಸಂಯುಕ್ತ, ಅಲ್ಲಿ ಯಾರಿದ್ದಾರೆ ಅಂತ ನೋಡ್ತಾ ಇದ್ದೆ ಸಂಯುಕ್ತ? ಯಾರಿದ್ದಾರೆ? ಯಾರನ್ನು ನೋಡ್ತಾ ಇದ್ದೆ? ಇಲ್ಲಿ ಯಾರು ಇಲ್ವಲ್ಲ. ಮತ್ತೆ ಒಬ್ಬಳೆ ಮಾತಾಡ್ತಾ ಇದೀಯಾ? ಯಾರ ಜೊತೆ ಮಾತಾಡ್ತಾ ಇದ್ದೆ? ಸಂಯುಕ್ತ, ನಿನ್ನ ಗಂಡ ಇನ್ನೂ ಬದಲಾಗಿಲ್ಲ. ತುಂಬಾ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಒಂದು ಕೈ ನೋಡ್ಕೊಳ್ಳ, ಒಂದು ಮಾತು ಅನ್ನು ಜೊಟ್ಟು ಹಿಡಿದು ಮೇಲೆತ್ತು ಬಿಡ್ತೀನಿ. ಹೇ, ಬೇಡ ಬೇಡ. ಬೇಡಣ? ಏನ್ ಬೇಡ? ಏನೂ ಇಲ್ಲ ಕಲ್ಯಾಣ್. ಸಂಯುಕ್ತ, ಆರ್ ಯು ಓಕೆ? ವಾಟ್ ಯು ಮೀನ್ ಕಲ್ಯಾಣ್? ಒಂದಿನ ಹೊರಗಡೆ ಹೋಗಿ ಬಂದರೆ ನನಗೆ ಹುಚ್ಚಿಡಿದು ಬಿಟ್ಟಿದೆ ಅಂತ ಡಿಸೈಡ್ ಮಾಡಿಬಿಟ್ಟಿದ್ಯಾ? ಅಯ್ಯೋ, ನನ್ನ ಮನಸ್ಸಲ್ಲೇ ಅಂದ್ಕೊಂಡಿದ್ದನ್ನು ಹೇಳ್ತಾ ಇದ್ದಾಳಲ್ಲ. ಹಾಗೇನಿಲ್ಲ ಸಂಯುಕ್ತ, ನೀನು ಒಂದಿನ ಮನೆಯಲ್ಲಿ ಇಲ್ಲ ಅಂತಂದರೆ ಮನೆಯೆಲ್ಲ ಬಿಕೋ ಅನ್ನತ್ತೆ ಗೊತ್ತಾ? ಈ ಮನೆ, ನನ್ನ ಮನಸ್ಸು ಎಲ್ಲ ಖಾಲಿ ಖಾಲಿ. ನಿನ್ನ ತುಂಬ ಮಿಸ್ ಮಾಡ್ಕೊಂಡ್ಬಿಟ್ಟೆ ಗೊತ್ತಾ? ಆಯಿತು ಬಿಡು, ಅರ್ಥ ಆಗತ್ತೆ. ಇನ್ಮೇಲೆ ಹಾಗೆಲ್ಲ ಹೋಗಲ್ಲ.
ಹೌದಾ ಆಯ್ತು ಸಂಯುಕ್ತ, ನೀನು ಎಲ್ಲಿಯಾದರೂ ಹೋಗ್ಬೇಕಂದ್ರೆ ನನಗೆ ಹೇಳು, ನಾನೇ ನಿನ್ನ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಒಬ್ಬೊಬ್ಬಳೇ ಓಡಾಡಕ್ಕೆ ಹೋಗ್ಬೇಡ. ಇತ್ತೀಚೆಗೆ ಎಲ್ಲ ಕಡೆ ದೆವ್ವಗಳ ಕಾಟ ಜಾಸ್ತಿ ಆಗಿದೆ ಅಂತೆ, ಆಯ್ತಾ? ಆಯಿತು, ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು, ನೀನು ಹೊರಡು. ಆಯ್ತು ಸಂಯುಕ್ತ, ರೆಸ್ಟ್ ಮಾಡು. ಅಲ್ಲ, ಆಗಲೇ ಯಾರ್ದ್ರ ಜೊತೆ ಮಾತಾಡ್ತಾ ಇದ್ದಲ್ಲ? ಅರ್ಥ ಆಯ್ತು, ರೆಸ್ಟ್ ಮಾಡು.